ಇಸ್ರಾಯೇಲ್ಯರ ಜೀವನದ ಕೇಂದ್ರವು ದೇವರ ಗುಡಾರವಾಗಿತ್ತು. ಆದರೆ ಈಗ ನಮ್ಮ ಸಭೆಗಳು ಧಾರ್ಮಿಕ ಜೀವನದ ಕೇಂದ್ರಗಳಾಗಿಯೂ ಇರುವುದಿಲ್ಲ. ಆತ್ಮೀಯ ವೀಕ್ಷಕರೇ, ದೇವರ ನಿಜವಾದ ಬಯಕೆ ತಾನು ಸೃಷ್ಟಿ ಮಾಡಿದ ತನ್ನ ಪ್ರಜೆಯೊಂದಿಗೆ ಇರುವುದು. ನಮ್ಮ ಹೃದಯದ ಆಶೆ ಏನಾಗಿದೆ? ದೇವರೊಂದಿಗೆ, ದೇವಜನರೊಂದಿಗೆ ಸೇರಿಕೊಳ್ಳಲು ನಾವು ಬಯಸುತ್ತೇವೆಯೋ? ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನಮ್ಮಲ್ಲಿ ಇರಬೇಕಾದ ಆಳವಾದ ಬಯಕೆಯ ಬಗ್ಗೆಯೂ ದೇವರಲ್ಲಿನ ನಮ್ಮ ಭರವಸೆಯ ಬಗ್ಗೆಯೂ ತಿಳಿದುಕೊಳ್ಳೋಣ. ಇಂದು ಪ್ರಥಮ ಬಾರಿ ಈ ಕಾರ್ಯಕ್ರಮ ವೀಕ್ಷಿಸುವವರಿಗೆ ತುಂಬು ಹೃದಯದ ಸ್ವಾಗತ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನಸ್ಸು ಒಣಮೈ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ 84ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ಆಲಯಕ್ಕಾಗಿ ಆಳವಾದ ಬಯಕೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯಲ್ಲಿ ಲೇವಿಯರ ಪ್ರಾಧಾನ್ಯತೆ ಪ್ರಮುಖ ಅಂಶವಾಗಿದೆ. ಅದು ಕೊರಾಹಿಯರ ಕೀರ್ತನೆಯಾಗಿದೆ. ಕೊರಾಹಿಯರು ಗುಡಾರದಲ್ಲಿಯೂ ಮುಂದೆ ದೇವಾಲಯದಲ್ಲಿಯೂ ಸೇವೆ ಮಾಡಿದರು. 1ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದಲ್ಲಿ ಈ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡುತ್ತೇವೆ. ಕೀರ್ತನೆ 84 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನ ಹೃದಯದ ಆಶೆ ಇದಾಗಿದೆಯೋ? ದೇವಜನರೊಂದಿಗೆ ಸೇರಿಕೊಳ್ಳಲು ಆಶೆ ಪಡುತ್ತೀಯೋ? ಪ್ರಿಯರೇ, ಕೆಲವು ಸಭೆಗಳಲ್ಲಿ ಹೆಚ್ಚಿನ ಅನ್ಯೂನತೆ ದೊರಕುತ್ತಿಲ್ಲವೆಂದು ನನಗೆ ಗೊತ್ತಿದೆ. ನಿಜವಾಗಿ ನೋಡಿದರೆ ಸಾಕಷ್ಟು ಹರಟೆ, ಟೀಕೆಗಳೇ ಸಿಗುತ್ತವೆ. ಆದರೆ ದೇವಾಲಯವು ನಿಜವಾದ ಅನ್ಯೂನತೆಯ ಕೇಂದ್ರವಾಗಿರತಕ್ಕದ್ದು. ಇಂತಹ ಅದ್ಭುತ ಅನ್ಯೂನತೆಯ ಅನೇಕ ದೇವಾಲಯಗಳು ನನಗೆ ಗೊತ್ತು. ದೇವರ ವಾಕ್ಯವನ್ನು ಕಲಿಸುವ, ಕ್ರಿಸ್ತನಿಗೆ ಮಹಿಮೆ ತರುವ ಸಭೆಗಳು ನಿನ್ನ ಸಮೀಪದಲ್ಲೂ ಇರಬಹುದು. ಇಂತಹ ಸಭೆಯ ವಿಶ್ವಾಸಿಗಳೊಂದಿಗೆ ಪ್ರಿಯನೇ, ನೀನು ಸೇರಿಕೋ. ಅಲ್ಲಿ ನೀನು ಆಶೀರ್ವದಿಸಲ್ಪಡುತ್ತಿ ಮತ್ತು ಬೆಳೆಯುತ್ತಿ. ಗುಡಾರಗಳಲ್ಲಿ ಮುಂದೆ ದೇವಾಲಯಗಳಲ್ಲಿ ಸೇವೆ ನಡೆಸುತ್ತಿದ್ದ ಕೊರಾಹಿಯರು ಈ ಸಂಗತಿಗಳನ್ನು ಗಮನಿಸಿದರು. ಕೀರ್ತನೆ 84 3ನೇ ವಚನ ಹೀಗೆ ಹೇಳುತ್ತದೆ: ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು, ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗುಬ್ಬಿಗಳು ದೇವಾಲಯದ ಸುತ್ತ ಗೂಡು ಕಟ್ಟಿರಬೇಕು. ಈ ಕೀರ್ತನೆಗಾರನು ಮೇಲಕ್ಕೆ ನೋಡುವಾಗ ಗುಬ್ಬಿಗಳನ್ನು ಕಂಡು ನಾನೂ ಆ ರೀತಿ ಇರಬಯಸುತ್ತೇನೆ, ದೇವರಿಗೆ ಅಷ್ಟು ಸಮೀಪದಲ್ಲಿರ ಬಯಸುತ್ತೇನೆ ಎಂದು ಅಂದುಕೊಂಡಿರಬೇಕು. ಪ್ರಿಯರೇ, ಗುಬ್ಬಿಗಳನ್ನು ನೋಡಬೇಕೆಂದು ಕರ್ತನಾದ ಯೇಸು ಹೇಳಿದ್ದಾನೆ. ಅವುಗಳ ಬೆಲೆ ಹೆಚ್ಚೇನೂ ಇರುವುದಿಲ್ಲ. ಅವುಗಳು ಮನೆಯ ಸುತ್ತ ಶಬ್ದ ಮಾಡುತ್ತಾ ಕಸ ಕಡ್ಡಿ ಹಾಕುವಾಗ ನಾವು ಅವುಗಳನ್ನು ಓಡಿಸುತ್ತೇವೆ. ಅವುಗಳು ಚಿಕ್ಕ ಪಕ್ಷಿಗಳು. ಕರ್ತನಾದ ಯೇಸು ಹೇಳಿದನು, ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದೇವರ ದೃಷ್ಟಿಗೆ ಗೋಚರವಾಗದೆ ಒಂದು ಗುಬ್ಬಿಯಾದರೂ ಬೀಳಲಾರದು. ಗುಬ್ಬಿಯು ನಿಮ್ಮ ತಂದೆಯ ಮಡಿಲಿಗೆ ಬೀಳುತ್ತದೆ, ಆತನಿಗೆಲ್ಲವೂ ಗೊತ್ತಾಗುತ್ತದೆ. ಕೀರ್ತನೆ 84 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು ನೋಡು, ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ನಮಗೆ ಗುರಾಣಿಯಾಗಿರುವಾತನೇ ನೋಡು ಎಂದು ಹೇಳಬೇಕಾಗಿತ್ತು. ದೇವರು ನಮ್ಮ ಗುರಾಣಿಯಾಗಿದ್ದಾನೆ. ನೀನು ಅಭಿಷೇಕಿಸಿದವನನ್ನು ನೋಡು. ಪ್ರಿಯರೇ, ಇದು ಮೆಸ್ಸಿಯನ ಕುರಿತದ್ದಾಗಿದೆ. ಮೆಸ್ಸಿಯನಾದ ಕ್ರಿಸ್ತನು ದೇವರ ಮುಖವನ್ನು ಈ ಲೋಕಕ್ಕೆ ಪ್ರಕಟಿಸಿದನು. ನಾವು ನೋಡಿದಂತೆ
ಇಸ್ರಾಯೇಲ್ಯರ ಜೀವನದ ಕೇಂದ್ರವು ದೇವರ ಗುಡಾರವಾಗಿತ್ತು. ಈ ದೇಶದಲ್ಲೂ ಸಭೆಗಳು ಸಾಮಾಜಿಕ ಜೀವನದ ಕೇಂದ್ರವಾಗಿದ್ದ ದಿನಗಳಿದ್ದವು. ಆದರೆ ಈಗ ಸಭೆಗಳು ಧಾರ್ಮಿಕ ಜೀವನದ ಕೇಂದ್ರಗಳಾಗಿಯೂ ಇರುವುದಿಲ್ಲ. ಆದರೆ ಹಾಗೇ ಇರಬೇಕಿತ್ತು. ಕೀರ್ತನೆ 84 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನವು ಇತರ ಕಡೆ ಇರುವ 1000 ದಿನಗಳಿಗಿಂತಲೂ ಮೇಲಾದದ್ದಾಗಿದೆ. ದುಷ್ಟತ್ವದ ಶಿಬಿರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದಲ್ಲಿ ದ್ವಾರಪಾಲಕನಾಗಿರುವುದು ನನಗೆ ಲೇಸು ಎಂದು ಕೀರ್ತನೆಗಾರನು ಹೇಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 85ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲಿನ ಮುಂದಣ ಪುನಃಸ್ಥಾಪನೆ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ಕೊರಾಹಿಯರ ಗೀತೆ. ಕೆಲವು ವಿಮರ್ಶಕರು ಈ ಕೀರ್ತನೆಯನ್ನು ಇಸ್ರಾಯೇಲ್ಯರು ಎಜ್ರ ನೆಹೆಮಿಯರ ಕಾಲದಲ್ಲಿ ಸ್ವದೇಶಕ್ಕೆ ಹಿಂದಿರುಗಿದ್ದರ ಜೊತೆಗೆ ಸೇರಿಸುತ್ತಾರೆ. ಆದರೆ ಇದಕ್ಕೂ ಆ ಕಾಲಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ. ಪ್ರಿಯರೇ, ಈ ಕೀರ್ತನೆ ಪ್ರವಾದನ ರೂಪದ್ದಾಗಿದೆ ಎಂದು ವಿಮರ್ಶಕರು ಗ್ರಹಿಸುವುದರಿಂದಲೇ ಈ ರೀತಿಯ ಯೋಚನೆ ಬಂದಿದೆ. ಅನೇಕ ಕೀರ್ತನೆಗಾರರು ಕೀರ್ತನೆ ಬರೆದಿರುವ ಭಾಗದಲ್ಲಿ ನಾವಿದ್ದೇವೆ. ಆದರೆ ಈ ಕೀರ್ತನೆಗಳನ್ನೆಲ್ಲ ಒಂದು ಕ್ರಮಾಗತ ಕತೆ ಹೇಳುವಂತೆ ಒಟ್ಟು ಸೇರಿಸಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಈ ಕ್ರಮಗೊಳಿಸುವಿಕೆಯು ದೈವ ಪ್ರೇರಿತವೇ ಎಂದು ನಾನು ಒತ್ತಿ ಹೇಳದಿದ್ದರೂ ಇದರ ಮೇಲ್ವಿಚಾರಣೆ ದೇವರದಾಗಿತ್ತೆಂದು ಕಾಣುತ್ತದೆ. ಅದೆಲ್ಲ ಒಂದು ಕ್ರಮವಾದ ಸರಣಿಯಲ್ಲಿರುತ್ತವೆ. ಒಟ್ಟಾಗಿ ಒಂದು ಪ್ರವಾದನಾತ್ಮಕ ಚಿತ್ರಣವನ್ನು ನೀಡುತ್ತವೆ. ಈ ಕೀರ್ತನೆಯು ಭವಿಷ್ಯದ ಕಡೆಗೆ ನೋಡುತ್ತದೆ. ಇದು ದೇವರ ವಾಕ್ಯವೇ ಎಂದು ನಂಬದಿರುವ ಯಾರ ಭಾಷಾಂತರವನ್ನು ನಾನು ನಂಬುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವು ದೇವರ ವಾಕ್ಯವೇ ಎಂದು ನಂಬುವ ವಿವರಣೆಗಾರರು ನಮಗೆ ಬೇಕಾಗಿದ್ದಾರೆ. ಮತ್ತು ದೇವರು ಭೂತಕಾಲವನ್ನು ತಿಳಿದಂತೆ ಭವಿಷ್ಯವನ್ನು ತಿಳಿದವನೆಂದು ನಾನು ನಂಬುತ್ತೇನೆ. ಇಲ್ಲಿ ಪ್ರವಾದನ ರೂಪದ ಸಂಗತಿಯನ್ನು ಗಮನಿಸಿರಿ. ಕೀರ್ತನೆ 85 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ನಿನ್ನ ದೇಶವನ್ನು ಕಟಾಕ್ಷಿಸಿದ್ದಿ, ಯಾಕೋಬ್ಯರನ್ನು ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವು ಇಸ್ರಾಯೇಲ್ಯರು ಬ್ಯಾಬಿಲೋನ್ ಸೆರೆಯಿಂದ ಬಿಡುಗಡೆಯಾಗಿ ಬಂದ ಕಾಲಕ್ಕೆ ಹೊಂದಿಕೆಯಾಗುತ್ತದೆಂದು ಅನೇಕ ವಿಮರ್ಶಕರು ಹೇಳುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಆ ಸಮಯದಲ್ಲಿ ಸಣ್ಣ ಗುಂಪು ಮಾತ್ರ ಹಿಂದಕ್ಕೆ ಬಂದಿತ್ತು. ಹೆಚ್ಚಿನ ಭಾಗದ ಜನರು ಹಿಂದಿರುಗಲಿಲ್ಲ. ಬ್ಯಾಬಿಲೋನ್ನಿಂದ ಹಿಂದೆ ಬಂದವರ ಕುರಿತಾಗಿ ಹೇಳುವುದಕ್ಕಿಂತ ಇದು ಮುಂದಕ್ಕೆ ದೇವರು ತನ್ನ ಜನರೆಲ್ಲರನ್ನೂ ಸ್ವದೇಶಕ್ಕೆ ಕರೆತರುವ ದೇವರ ಆಳಿಕೆಯ ಕಾಲದ ಕಡೆಗೆ ಮುನ್ನೋಡುವಂಥದ್ದಾಗಿದೆ. ಕೀರ್ತನೆ 85 2ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ, ಅವರ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಂಥ ಅದ್ಭುತ ದೃಶ್ಯವಾಗಿದೆ ನೋಡಿರಿ. ಅದು ಭವಿಷ್ಯಕ್ಕೆ ಮಾತ್ರ ಸಂಬಂಧಿಸಿದ್ದಾಗಿರಬಹುದು. ಖಂಡಿತವಾಗಿ ಇದು ಬ್ಯಾಬಿಲೋನಿನಿಂದ ಹಿಂದೆ ಬಂದಾಗಿನ ಸ್ಥಿತಿಯ ವಿವರಣೆಯಲ್ಲ. ಈ ರೀತಿ ನೀವು ನೆನೆಸುವುದಾದರೆ ಎಜ್ರ, ನೆಹೆಮಿಯ, ಹಗ್ಗಾಯ, ಜಕರಿಯ, ಮಲಕಿಯ ಪುಸ್ತಕಗಳನ್ನು ಓದಿ ನೋಡಿರಿ. ಜನರ ಹೃದಯವು ದೇವರಿಂದ ದೂರವಿದೆ ಎಂಬುದಾಗಿ ಮಲಕಿಯನು ಜನರನ್ನು ಕಟುವಾಗಿ ಖಂಡಿಸುತ್ತಾನೆ. ಅವರು ಯಜ್ಞಾರ್ಪಣೆಗಳೊಂದಿಗೆ ದೇವಾಲಯಕ್ಕೆ ಬರುತ್ತಿದ್ದರು, ಆದರೆ ಅವರ ಹೃದಯಗಳು ದೇವರಿಂದ ಬಹು ದೂರವಾಗಿದ್ದವು. ಇಲ್ಲಿ ಕೀರ್ತನೆಗಾರನು ಕೊಡುವ ಚಿತ್ರಣವು ಬೇರೆ ರೀತಿಯದ್ದಾಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 85 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ, ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ ದಂಡನೆಗಳು ಮುಗಿದು ಹೋದ ಮುಂದಣ ಕಾಲದ ಕಡೆಗೆ ಇದು ನೋಡುತ್ತದೆ. ಈ ದೇಶಕ್ಕೂ ಸಮಸ್ತ ಲೋಕಕ್ಕೂ ಬರತಕ್ಕ ಕಠಿಣ ಕಾಲವು ಮುಂದಕ್ಕೆ ಬರಲಿದೆ. ಮಹಾಸಂಕಟ ಕಾಲವು ಇಡೀ ಜಗತ್ತನ್ನೇ ಆವರಿಸಿರುತ್ತದೆ ಮತ್ತು ಅದು ದಂಡನೆಯ ಕಾಲವಾಗಿರುತ್ತದೆ. ಸೈತಾನನನ್ನು ಕಟ್ಟಿನಿಂದ ಬಿಟ್ಟಿರುತ್ತದೆ.
ಮತ್ತು ಪವಿತ್ರಾತ್ಮನು ಕೆಟ್ಟತನವನ್ನು ಎದುರಿಸುವುದಿಲ್ಲ, ಮುಚ್ಚಳ ತೆಗೆದಂತಿರುತ್ತದೆ. ದೇವರು ಮಾನವರನ್ನು ನಿಯಂತ್ರಣ ಮೀರುವುದಕ್ಕೆ ಬಿಡುತ್ತಾನೆ, ಬಳಿಕ ಅವರನ್ನು ದಂಡಿಸುತ್ತಾನೆ. ಪ್ರಿಯರೇ, ದೇವರ ಮಗುವಿಗೆ ಈ ಕಾಲದಲ್ಲಿ ಪಾಪದ ದಂಡನೆ ಇರುವುದಿಲ್ಲ. ಯೇಸು ಕ್ರೂಜಿಯಲ್ಲಿ ನಮ್ಮ ಪಾಪಗಳಿಗಾಗಿ ಸತ್ತಾಗ ಪಾಪದ ಪ್ರಶ್ನೆ ಪರಿಹರಿಸಲ್ಪಟ್ಟಿತು. ಮಹಾಸಂಕಟ ಕಾಲದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಕೇಂದ್ರ ಸ್ಥಾನಕ್ಕೆ ತರಲಾಗುತ್ತದೆ. ಆದ್ದರಿಂದಲೇ ಅದು ಸಂಭವಿಸುವಾಗ ನಾನು ಇಲ್ಲಿರುವುದಕ್ಕೆ ಇಷ್ಟಪಡುವುದಿಲ್ಲ. ಕೀರ್ತನೆ 85, 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮನ್ನು ರಕ್ಷಿಸುವ ದೇವರೇ, ನಮಗೆ ಅಭಿಮುಖನಾಗು, ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ಸದಾಕಾಲವೂ ನಮ್ಮ ಮೇಲೆ ಸಿಟ್ಟು ಮಾಡುವೆಯಾ? ತಲತಲಾಂತರಗಳಿಗೂ ಕೋಪವನ್ನು ಬೆಳೆಸುವಿಯೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನರ ಸಂಕಷ್ಟಗಳು ತೀರಿ ಹೋಗುವ ಕಾಲ ಬರುತ್ತದೆ. ಹಿಂದಿನ ಒಂದು ಕೀರ್ತನೆಯಲ್ಲಿ ನಾವು ನೋಡಿದ ಹಾಗೆ ಅವರ ಚರಿತ್ರೆಯು ಕಣ್ಣೀರನ್ನು ಕುಡಿಯುವ, ಕಣ್ಣೀರನ್ನೇ ಆಹಾರವಾಗಿ ಹೊಂದಲಿರುವ ಕಾಲವಾಗಿರುತ್ತದೆ. ಇದೇ ಅವರ ಆಹಾರ. ಆದರೆ ಅದು ದಾಟಿ ಹೋಗುವ ಕಾಲ ಬರುತ್ತದೆ. ದೇವರು ಬಂದು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಕೀರ್ತನೆ 85, 6ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸುವುದಿಲ್ಲವೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಕಾರಣಗಳಿಂದಾಗಿ ನಮ್ಮ ಸಭೆಗಳಲ್ಲಿ ಭಕ್ತಿ ಸಂಜೀವನದ ಅಗತ್ಯವಿದೆ. ಒಂದು ಕಾರಣ, ವಿಶ್ವಾಸಿಗಳ ಜೀವಿತದಲ್ಲಿ ಸಂತೋಷವಿರುವುದಿಲ್ಲ. ಅದು ಇರಬೇಕಾಗಿತ್ತು, ಆದರೆ ಇರುವುದಿಲ್ಲ. ಕೀರ್ತನೆ 85, 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನಿನ್ನ ಕೃಪೆಯನ್ನು ನಮಗೆ ತೋರಿಸು, ನಿನ್ನ ರಕ್ಷಣೆಯನ್ನು ಅನುಗ್ರಹಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ನಮ್ಮೆಲ್ಲರ ಹೃದಯಗಳಲ್ಲಿ ಪ್ರವೇಶಿಸಬಹುದಾಗಿದೆ. ದೇವರು ಕೆಟ್ಟದ್ದನ್ನು ಹಗೆ ಮಾಡುತ್ತಾನೆ, ಅದನ್ನು ದಂಡಿಸುತ್ತಾನೆ. ಆದರೆ ಆತನು ಕನಿಕರದ ದೇವರೂ ಆಗಿದ್ದಾನೆ. ತನ್ನ ಕಡೆಗೆ ತಿರುಗುವವರಿಗೆ ರಕ್ಷಣೆಯನ್ನು ಅನುಗ್ರಹಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಕೀರ್ತನೆ 85, 8ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೋ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಾಪಕ್ಕಾಗಿ ದೇವರು ಕೊಡುವ ಕೊನೆಯ ದಂಡನೆ ಬರುವಾಗ ಆತನ ಜನರು ಮೂರ್ಖತನಕ್ಕೆ ತಿರುಗಿಕೊಳ್ಳುವುದಿಲ್ಲ. ಪಾಪವು ಈ ಲೋಕದಿಂದಲೇ ತೆಗೆಯಲ್ಪಡುವುದರಿಂದ ಅವರು ಪುನಃ ಪಾಪಕ್ಕೆ ತಿರುಗಿಕೊಳ್ಳುವುದಿಲ್ಲ. ಕೀರ್ತನೆ 85, 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂಥ ದಿನದಲ್ಲಿ ಇಸ್ರಾಯೇಲ್ಯರಲ್ಲಿ ಯಾವ ಪ್ರಭಾವವೂ ಇರುವುದಿಲ್ಲ. ಅಲ್ಲಿ ಕಲ್ಲುಗಳ ರಾಶಿಯ ಹೊರತು ಯಾವ ಮಹಿಮೆಯ ಸಂಗತಿಯೂ ಇರುವುದಿಲ್ಲ. ಆದರೆ ಕ್ರೈಸ್ತರಾದ ನಮಗೆ ಪವಿತ್ರವಾಗಿರುವ ಅನೇಕ ಸ್ಥಳಗಳಿವೆ. ಮುಂದಿನ ವಚನ ಸತ್ಯವೇದದಲ್ಲಿನ ಅತಿ ವಿಶೇಷವಾದ ವಚನವಾಗಿದೆ. ಅದೇನೆಂಬುದಾಗಿ ನೋಡೋಣ. ಕೀರ್ತನೆ 85, 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೃಪೆಯೂ ಸತ್ಯವೂ ಒಂದನ್ನೊಂದು ಕೂಡಿರುವವು, ನೀತಿಯೂ ಸಮಾಧಾನವು ಮುದ್ದಿಟ್ಟುಕೊಳ್ಳುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದಿನಗಳಲ್ಲಿ ಕೃಪೆಯನ್ನೂ ಸತ್ಯವನ್ನು ನಾವು ಜೊತೆಯಾಗಿ ನೋಡಿರುವುದಿಲ್ಲ. ನೀತಿಯೂ ಸಮಾಧಾನವು ಮುದ್ದಿಟ್ಟುಕೊಳ್ಳುವವು, ಆದರೆ ಅವು ಈಗ ಒಂದರ ಜೊತೆಗೊಂದು ಮಾತನಾಡುವ ಸ್ಥಿತಿಯಲ್ಲಿಯೂ ಇರುವುದಿಲ್ಲ. ನಮ್ಮ ಭೂಮಿಯಲ್ಲಿ ಸಮಾಧಾನವಿಲ್ಲದಿರುವುದಕ್ಕೆ ಒಂದು ಕಾರಣವೆಂದರೆ ಲೋಕದಲ್ಲಿ ನೀತಿಯೂ ಇಲ್ಲದಿರುವುದೇ ಆಗಿದೆ. ಲೋಕದಲ್ಲಿ ಸಮಾಧಾನ ಇರಬೇಕಾದರೆ ಮೊದಲು ಎಲ್ಲವೂ ಸರಿಯಾಗಬೇಕಾಗಿದೆ. ಈ ದಿನಗಳಲ್ಲಿ ಯಾವುದೂ ಸರಿಯಾಗಿರುವುದಿಲ್ಲ. ನನ್ನ ಸುತ್ತಮುತ್ತ ನಿಮ್ಮ ಜೀವಿತಗಳಲ್ಲಿ ಕೂಡ ಎಲ್ಲವೂ ಸರಿಯಾಗುವ ತನಕ ಲೋಕದಲ್ಲಿ ಸಮಾಧಾನ ಉಂಟಾಗುವುದಿಲ್ಲ. ಇದು ನಿಜವಾಗಿ ವಿಶೇಷ ವಚನವಾಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 85, 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆಳುವಾಗ ಆತನು ನೀತಿಯಿಂದ ಆಳುವನು. ಮುಂದಕ್ಕೆ ನಾವು 86ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ: ದಾವೀದನು ಮುಂದಣ ರಾಜ್ಯಕ್ಕಾಗಿ ಪ್ರಾರ್ಥಿಸುತ್ತಾನೆ ಎಂಬುದಾಗಿದೆ.
ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ದಾವೀದನ ಪ್ರಾರ್ಥನೆಯನ್ನು ಇಲ್ಲಿ ನೋಡುತ್ತೇವೆ. ಅದು ದಾವೀದನ ಪ್ರಾರ್ಥನೆಯಾಗಿದೆ. ಈ ಭಾಗದಲ್ಲಿ ದೇವರ ಇನ್ನೊಂದು ಹೆಸರು ಪ್ರಸ್ತಾಪವಾಗಿದೆ. ಹಿಂದಿನ ಕೀರ್ತನೆಗಳಲ್ಲಿ ದೇವರು ಸೃಷ್ಟಿಕರ್ತನೆಂದು ಸೂಚಿಸುವ ಎಲೋಹಿಮ್ ಮತ್ತು ರಕ್ಷಕನೆಂಬುದನ್ನು ಸೂಚಿಸುವ ಯೆಹೋವ ಎಂಬ ಹೆಸರುಗಳ ಪ್ರಸ್ತಾಪವಾಗಿದೆ. ಈ ಕೀರ್ತನೆಯಲ್ಲಿ ಇನ್ನೊಂದು ಪದವು 7 ಬಾರಿ ಬರುತ್ತದೆ. ಅದು ಅದೋನೈ ಎಂಬುದಾಗಿ. ಇದರ ಆಂಗ್ಲ ಭಾಷೆಯ ಅರ್ಥ ಕರ್ತನು ಅಥವಾ ಒಡೆಯನು ಎಂಬುದಾಗಿ ಆಗುತ್ತದೆ. ಅದೋನೈ ಎಂಬ ಪದವನ್ನು ಭಕ್ತಿವಂತ ಯೆಹೂದ್ಯರು ಯೆಹೋವ ಪದದ ಬದಲಿಗೆ ಉಪಯೋಗಿಸುತ್ತಿದ್ದರು. ಈಗಲೂ ಹಾಗೆಯೇ ಉಪಯೋಗಿಸುತ್ತಾರೆ. ನಿಷ್ಠಾವಂತ ಯೆಹೂದ್ಯನು ಯೆಹೋವ ಪದಕ್ಕೆ ಬಂದಾಗ ಅವನು ಅದನ್ನು ಉಚ್ಚರಿಸುವುದಿಲ್ಲ. ಅದರ ನಿಜವಾದ ಉಚ್ಚಾರವೇ ಮರೆಯಾಗಿದೆ. ಪ್ರಿಯರೇ, ಪಂಡಿತರು ಅದು ಯೆಹೋವ ಎಂದಾಗಬೇಕೋ ಯಾಹ್ವೆ ಅಂದಾಗಬೇಕೋ ಎಂಬ ಚರ್ಚೆಯಲ್ಲಿರುತ್ತಾರೆ. ಆದ್ದರಿಂದ ಯೆಹೋವ ಪದ ಉಚ್ಚರಿಸುವುದಕ್ಕೆ ಅತಿಯಾಗಿ ಪರಿಶುದ್ಧವಾಗಿರುವುದರಿಂದ ಅದರ ಬದಲಿಗೆ ಅದೋನೈ ಪದವನ್ನೇ ಉಪಯೋಗಿಸಲಾಗುತ್ತದೆ. ಅದೋನೈ ಅಂದರೆ ನಮ್ಮ ರಕ್ಷಕನು, ಪರಿಶುದ್ಧ ದೇವರು, ನಮಗೆ ದಯೆ ತೋರಿಸುವವನು ಎಂದು ಅರ್ಥವಾಗುತ್ತದೆ. ಪ್ರಿಯರೇ, ಅದೋನೈ ಪದವು ಈ ಕೀರ್ತನೆಯಲ್ಲಿ 7 ಬಾರಿ ಉಲ್ಲೇಖವಾಗಿರುವುದರಿಂದ ಕೆಲವು ಪಂಡಿತರು ಈ ಕೀರ್ತನೆ ಮೆಸ್ಸಿಯನಿಗೆ ಸಂಬಂಧಿಸಿದೆಂದು ಹೇಳುತ್ತಾರೆ. ಆದರೆ ಇಲ್ಲಿನ ಪ್ರಾರ್ಥನೆಯನ್ನು ಗಮನಿಸುವಾಗ ಅದು ಮೆಸ್ಸಿಯನ ಕೀರ್ತನೆಯಾಗಿ ನನಗೆ ಕಾಣುವುದಿಲ್ಲ. ಕೀರ್ತನೆ 86, 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕಮನಸ್ಸನ್ನು ಅನುಗ್ರಹಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವನ್ನು ಯಾವ ರೀತಿಯಿಂದಲೂ ಕರ್ತನಾದ ಯೇಸುವಿಗೆ ಅನ್ವಯಿಸುವುದಕ್ಕೆ ಸಾಧ್ಯವಿಲ್ಲ. ಆತನು ಈ ರೀತಿ ಪ್ರಾರ್ಥಿಸಲೂ ಸಾಧ್ಯವಿಲ್ಲ. ಯಾಕಂದರೆ ಆತನು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದವನು. ಆದರೆ ಈ ವಚನ ನನಗೆ ನಿನಗೆ ಅನ್ವಯವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತ ಸೇವಕರಲ್ಲಿ ಅನೇಕರು ಬಹಿರಂಗವಾದ ಪಾಪಗಳನ್ನು ಮಾಡದಿದ್ದರೂ ಸೋಮಾರಿಗಳಾಗಿದ್ದಾರೆ. ಅವರು ಮುಖ್ಯ ಕಾರ್ಯವನ್ನು ಮಾಡದೆ ಅನಾವಶ್ಯಕವಾದ ವ್ಯರ್ಥ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಇದಕ್ಕಿಂತ ಮೊದಲಿನ ಕೀರ್ತನೆಗಾರನ ಪ್ರಾರ್ಥನೆ ಕರ್ತನೆ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು ಎಂದಾಗಿದೆ. ಏಕಾಗ್ರತೆ ಇಲ್ಲದೆ ಅಲೆದಾಡುವ ಮನಸ್ಸಿಗೆ ಇದು ಪರಿಹಾರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಸತ್ಯತೆಯಲ್ಲಿಯೇ ನಡೆಯುತ್ತೇನೆ ಎಂಬುದು ನಮ್ಮ ಪ್ರತಿಕ್ರಿಯೆಯಾಗಿರಬೇಕು. ಅದರ ಅರ್ಥ ದೇವರ ವಾಕ್ಯ ನಮಗೆ ಕೊಡುವ ಬೆಳಕಿನಲ್ಲಿ ನಾವು ನಡೆಯಬೇಕು. ಆಗ ಆತನು ನಮ್ಮ ಪೂರ್ಣ ಹೃದಯದ ಸ್ತುತಿಯನ್ನು ಹೊಂದುತ್ತಾನೆ. ನಮ್ಮ ಹೃದಯವು ಭಯಭಕ್ತಿಯಲ್ಲಿ ಏಕೀಕೃತವಾಗಿದ್ದರೆ ನಮ್ಮ ಸ್ತುತಿಯು ಹೆಚ್ಚಿನದಾಗಿರುತ್ತದೆ. ಕೀರ್ತನೆ 86, 12ನೇ ವಚನ ಹೀಗೆ ಹೇಳುತ್ತದೆ: ಕರ್ತನೆ, ನನ್ನ ದೇವರೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಎಂದೆಂದಿಗೂ ನಿನ್ನ ನಾಮವನ್ನು ಘನಪಡಿಸುವೆನು. ಪ್ರಿಯರೇ, ನಾವು ಕೂಡ ಅನುದಿನವೂ ಹೀಗೆ ಸ್ತುತಿಸೋಣವೇ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 87ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವನಗರಿಯಾದ ಚಿಯೋನು ಎಂಬುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕೊರಾಹಿಯರ ಗೀತವಾಗಿದೆ. ಇದು ದೇವರ ಪಟ್ಟಣವಾದ ಚಿಯೋನಿನ ಕುರಿತಾಗಿದೆ. ಯೆರೂಸಲೇಮಿನ ಮುಂದಣ ಭವ್ಯತೆಯ ಕುರಿತಾಗಿ ಹೇಳಲಾಗಿದೆ. ಜನಾಂಗಗಳು ಆರಾಧನೆಗಾಗಿ ಯೆರೂಸಲೇಮಿಗೆ ಸೇರಿ ಬರುತ್ತಾರೆ. ಈಗಿನವರು ಹೀಗೆ ಹಾಡುತ್ತಾರೆ: ನಾವು ದೇವರ ಅದ್ಭುತ ನಗರಿಯಾದ ಚಿಯೋನಿಗೆ ಹೋಗುತ್ತಿದ್ದೇವೆ ಎಂದು. ಪ್ರಿಯರೇ, ಈ ಹಾಡು ಅರ್ಥವಿಲ್ಲದೆಂದು ನನ್ನ ಭಾವನೆ. ಯಾಕಂದರೆ ಚಿಯೋನ್ ಎಂಬುದು ಈ ಭೂಮಿಯಲ್ಲಿರುವ ಒಂದು ಭೌಗೋಳಿಕ ಸ್ಥಳವಾಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 87, 1ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲೋಕದ ಸರಕಾರವು ಒಂದು ದಿನ ಇಲ್ಲಿಯೇ ಸ್ಥಾಪಿಸಲ್ಪಡಲಿದೆ. ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳಿದೆ: ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು ಎಂಬುದಾಗಿ. ಪ್ರಿಯರೇ, ನಾವು ಇನ್ನೂ ಯಾಜಕಕಾಂಡ ವಿಭಾಗದಲ್ಲೇ ಇದ್ದೇವೆಂಬುದನ್ನು ನೆನಪಿನಲ್ಲಿಡಿರಿ. ಗುಡಾರವು ದೇವಾಲಯವು ಈ ಭಾಗದ ಕೇಂದ್ರವಾಗಿರುತ್ತದೆ.
ಕೀರ್ತನೆ 87 2 ಮತ್ತು 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನು ಯಾಕೋಬ್ ವಂಶದವರ ಎಲ್ಲ ನಿವಾಸಗಳಿಗಿಂತ ಚಿಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ದೇವನಗರವೇ, ನಿನ್ನ ವಿಷಯವಾದ ಗೌರವೋಕ್ತಿ ಏನೆಂದರೆ ಎಂಬುದಾಗಿ. ಪ್ರಿಯರೇ, ಹಿಂದೆ 48ನೇ ಕೀರ್ತನೆಯಲ್ಲಿಯೂ ಇದೇ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಕೀರ್ತನೆ 87 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಐಗುಪ್ತ ಬಾಬೇಲ್ ದೇಶಗಳವರನ್ನು ನನ್ನನ್ನು ಬಲ್ಲವರಲ್ಲಿ ಎಣಿಸುವೆನು. ಇಗೋ, ಫಿಲಿಷ್ಟಿಯ, ತೂರ್, ಕೂಷ್ ಜನಾಂಗಗಳು ಅಲ್ಲೇ ಹುಟ್ಟಿದವು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಫಿಲಿಷ್ಟಿಯ, ತೂರ್, ಕೂಷ್ ಹೆಸರುಗಳಿರುವುದನ್ನು ಗಮನಿಸಿರಿ. ಇದು ಬಹು ಆಸಕ್ತಿಕರವಾದದ್ದಾಗಿದೆ. ಸುವಾರ್ತೆಯು ಇಸ್ರಾಯೇಲ್ ದೇಶವನ್ನು ಬಿಟ್ಟು ಲೋಕಕ್ಕೆಲ್ಲ ಹರಡಲು ಹೊರಟಾಗ ಮೊದಲು ರಕ್ಷಣೆ ಹೊಂದಿದವನು ಐಥಿಯೋಪ್ಯದ ಕಂಚುಕಿಯಾಗಿದ್ದನು. ಅವನು ಆ ಮರುಭೂಮಿಯಲ್ಲಿ ಜನಿಸಿದವನು. ಆದರೆ ಕೀರ್ತನೆಗಾರನು ಇಲ್ಲಿ ಇಡೀ ಐಥಿಯೋಪ್ಯ ಜನಾಂಗವನ್ನು ಉದ್ದೇಶಿಸಿ ಹೇಳಿದ್ದಾನೆ. ಆ ಭವಿಷ್ಯದಲ್ಲಿ ಇಡೀ ದೇಶವೇ ರಕ್ಷಣೆ ಹೊಂದುತ್ತದೆ. ಕೀರ್ತನೆ 87 6ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ಜನಾಂಗಗಳ ಪಟ್ಟಿಯನ್ನು ಮಾಡುವಾಗ ಪ್ರತಿಯೊಂದರ ವಿಷಯ ಇದು ಇಲ್ಲಿಯೇ ಹುಟ್ಟಿದ್ದು ಎಂದು ಬರೆಯುವನು ಎಂಬುದಾಗಿ. ಪ್ರಿಯರೇ, ಆ ದಿನದಲ್ಲಿ ಅನೇಕರು ಕ್ರಿಸ್ತ ವಿರೋಧಿಯಿಂದ ವಂಚಿಸಲ್ಪಟ್ಟೆವೆಂದು ತಿಳಿದುಕೊಂಡು ಕರ್ತನ ಕಡೆಗೆ ತಿರುಗುವರು. ಅದೆಂಥ ಅದ್ಭುತ ಕ್ಷಣವಾಗಿರುವುದು. ಮುಂದಕ್ಕೆ ನಾವು 88ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಹಿಂಸೆಯ ಮಧ್ಯೆ ದೇವರಲ್ಲಿನ ಭರವಸೆ ಎಂಬುದಾಗಿದೆ. ಇದೂ ಕೂಡ ಕೊರಾಹಿಯರ ಕೀರ್ತನೆ. ಮಹಲಾತ್ ರಾಗದ ಪ್ರಕಾರ ಹಾಡತಕ್ಕದ್ದು. ಇದೊಂದು ದುಃಖದಾಯಕ ಕೀರ್ತನೆ, ಮಹಿಮೆಯ ಕುರಿತಾದದ್ದು. ಕೀರ್ತನೆ 88 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಿನಗೆ ಮೊರೆಯಿಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ಕೀರ್ತನೆಯ ನಿರೀಕ್ಷೆಯ ಒಂದು ಅಂಶವೆಂದರೆ ದೇವರು ನನ್ನ ರಕ್ಷಣೆಯ ದೇವರು ಆಗಿರುವುದೇ. ಕೀರ್ತನೆಗಾರನು ಅದಕ್ಕೆ ಜೋತು ಬೀಳುತ್ತಾನೆ. ಕೀರ್ತನೆ 88 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೌವನಾರಭ್ಯ ಕುಗ್ಗಿದವನು, ಮೃತಪ್ರಾಯನು, ನಿನ್ನ ಗದರಿಕೆಯಿಂದ ದೆಸೆಗೆಟ್ಟವನು ಆಗಿದ್ದೇನಲ್ಲ ಎಂಬುದಾಗಿ. ಪ್ರಿಯರೇ, ಅವನು ಕಠಿಣ ಪರಿಸ್ಥಿತಿಯಲ್ಲಿದ್ದಾನೆ. ಕೋಪ, ಮರಣ, ಸಮಾಧಿ, ಕತ್ತಲು ಎಲ್ಲವೂ ಒಟ್ಟಾಗಿ ಅವನ ಮೇಲೆ ಬಿದ್ದಂತಿದೆ. ಕೊನೆಯದಾಗಿ ಕೀರ್ತನೆ 88 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಿನ್ನ ಕೋಪಾಗ್ನಿಯು ನನ್ನನ್ನು ಕವಿದದೆ, ನಿನ್ನಿಂದುಂಟಾದ ದಿಗಿಲಿನಿಂದ ಹಾಳಾದೇನು. ಅವು ದಿನವೆಲ್ಲ ನೀರಿನಂತೆ ನನ್ನನ್ನು ಆವರಿಸಿಕೊಂಡಿವೆ, ಒಟ್ಟುಗೂಡಿ ನನ್ನನ್ನು ಸುತ್ತಿಬಿಟ್ಟಿವೆ. ನನ್ನ ಆಪ್ತ ಮಿತ್ರರನ್ನು ದೂರ ಮಾಡಿದೆ, ಅಂಧಕಾರವೇ ನನ್ನ ಪರಿಚಯವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೇರೆ ಕೀರ್ತನೆಗಳು ಅತಿಯಾದ ಸಂಕಟದೊಂದಿಗೆ ಆರಂಭವಾದರೂ ಬಿಡುಗಡೆಯ ಆನಂದದೊಂದಿಗೆ ಕೊನೆಗೊಳ್ಳುತ್ತದೆ. ಆದರೆ ಈ ಕೀರ್ತನೆಯು ಕತ್ತಲೆಯ ಪರಿಸ್ಥಿತಿಯೊಂದಿಗೆ ಅಂತ್ಯಗೊಳ್ಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೂ. ನಮ್ಮ ದೇವರು ನಮ್ಮ ಹಿಂಸೆಯ ಕಷ್ಟದ ಪರಿಸ್ಥಿತಿಯಲ್ಲಿ ಜೊತೆಯಿರುತ್ತಾನೆ. ಆದ್ದರಿಂದ ಆತನಲ್ಲಿ ಭರವಸವಿಟ್ಟವರಾಗಿ ಆತನನ್ನೇ ಆತುಕೊಂಡು ಆತನ ರಕ್ಷಣೆಯಲ್ಲಿ ಸಂತೋಷಪಡುತ್ತಾ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 84ನೇ ಕೀರ್ತನೆಯಲ್ಲಿ ಸಭೆಗಳು ನಿಜವಾಗಿ ಏನನ್ನು ಮಾಡಬೇಕು, ಹೇಗಿರಬೇಕು ಎಂಬುದನ್ನು 85ನೇ ಕೀರ್ತನೆಯಲ್ಲಿ ದೇವರು ಇಸ್ರಾಯೇಲ್ಯರನ್ನು ಪುನಃ ಸ್ಥಾಪಿಸುವುದನ್ನು ತಿಳಿದುಕೊಂಡೆವು. ಆದುದರಿಂದ ಸತ್ಯಕ್ಕೆ ವಿಧೇಯರಾಗೋಣ. ದೇವರ ವಾಕ್ಯವು ನಮಗೆ ಕೊಡುವ ಬೆಳಕಿನಲ್ಲಿ ನಾವು ನಡೆದುಕೊಳ್ಳುತ್ತಾ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳು ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸಿಸಲಿ. ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು, ಸಂತೋಷವನ್ನು ಹೊಂದಿಕೊಂಡು ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ದೇವರೇ. ಅವರು ಹಾದು ಹೋಗುತ್ತಿರುವಂಥ ಒಂದೊಂದು ಸ್ಥಿತಿಗತಿಗಳಲ್ಲಿ ಜೊತೆಯಿರು, ಸಂತೈಸು, ಆಧರಿಸು, ಕೃಪೆಯೆಂಬ ಸಹಾಯವನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಹೇಗಿತ್ತು ಪ್ರಿಯರೇ ಇಂದಿನ ಕಾರ್ಯಕ್ರಮ? ನಿಮ್ಮ ಅಮೂಲ್ಯವಾದ ಕರೆಗಳು ನಮಗೆ ಸೇವೆಯಲ್ಲಿ ಬಲವನ್ನು ನೀಡುತ್ತಿದೆ. ಆದ್ದರಿಂದ ತಪ್ಪದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ನಿಮ್ಮೆಲ್ಲರಿಗೂ
ತುಂಬು ಹೃದಯದ ವಂದನೆಗಳು.